ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. 10th ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಗ್ರೋಸರೀಸ್ ಎಲ್ಲ ತಗೊಂಡು ಹಾಗೆ ತರಕಾರಿನೂ ಕೂಡ ತೊಗೊಂಡು ಬರೋದಿತ್ತು. ಸೊ ಅದನ್ನು ಕೂಡ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ರಿತ್ವಿಕ್ ಹೇಗಿದ್ರು ರಜಾ ಇತ್ತು ಸ್ಕೂಲು, ಅವನ್ನ ಕೂಡ ಕರ್ಕೊಂಡು ಹೋಗಿದ್ವಿ. ನಮ್ಮ ಮನೇಲಿ ತರಕಾರಿ ತರಬೇಕಾದ್ರೆ ನನಗಿಂತ ಚೆನ್ನಾಗಿ ತರಕಾರಿನ ಆರಿಸಿ ರಮೇಶ್ ಅವರೇ ತೊಗೊಂಡು ಬರುವಂಥದ್ದು. ಗ್ರೋಸರೀಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ನೀಟಾಗಿ ತೊಗೊಂಡು ಬರ್ತಾರೆ. ಲೀಸ್ಟ್ ಎಲ್ಲ ಏನು ಮಾಡಿಕೊಟ್ಟಿದೆ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಗೊಂಡು ಬರ್ತಾರೆ. ಬಟ್ ನಾನೇ ಕಮ್ಮಿ ತೊಗೊಂಡು ಬರೋದು, ಯಾಕಂದರೆ ಯಾವುದು ನಾಟಿ ಯಾವುದು ಫಾರಮ್ ಅಂತ ಗೊತ್ತಾಗೋದಿಲ್ಲ. ಸೊ ನನಗೆ ಫ್ರೆಶ್ಶಾಗಿ ಕಾಣ್ತಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ತೊಗೊಂಡು ಬಂದುಬಿಡ್ತೀನಿ. ಸೊ ಅವ್ರು ಹಂಗಲ್ಲ, ನೀಟಾಗಿ ನೋಡಿ ಇದು ನಾಟಿದು, ಇದು ಫಾರಮ್ಮು, ಇದನ್ನು ತಿನ್ಬೋದು, ಇದು ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ಹೊರಗಡೆ ಹೋಗಿ ಶಾಪಿಂಗ್ ಮಾಡುವಂಥದ್ದು ನಾನು. ಅವರೇ ಎಲ್ಲ ಲೀಸ್ಟ್ ಮಾಡಿಕೊಟ್ರೆ ತಂದುಬಿಡ್ತಾರೆ. ಇಲ್ಲ ಅಂತಂದರೆ ನಾನು ಲೀಸ್ಟ್ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಹೋಮ್ ಡೆಲಿವರಿ ಮಾಡಿಬಿಡ್ತಾರೆ. ಸಾಮಾನ್ಯ ತುಂಬ ದಿನ ಹೊರಗಡೆ ಹೋಗಿಲ್ಲ, ಬೋರ್ ಆಗ್ತಾಯಿದೆ ಅನ್ಬೇಕಾದ್ರೆ ಮಾತ್ರ ಗ್ರೋಸರಿ ಶಾಪಿಂಗು ಇಲ್ಲ ಈ ರೀತಿ ತರಕಾರಿ ಶಾಪಿಂಗ್ ಏನಾದರೂ ಹೋಗಿ ತೊಗೊಂಡು ಬರುವಂಥದ್ದು. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ತರಕಾರಿ ಎಲ್ಲ ತಂದಿರೋದ್ರಿಂದ ಫ್ರಿಡ್ಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಬೇಕು. ಹಾಗೆ ಇನ್ಮೇಲೆ 10th ಮಕ್ಕಳು ಸ್ವಲ್ಪ ಫ್ರೀ ಆಗಿ ಫೀಲ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಅನ್ಸಿಕಂಗೂ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದು. ಸುಮಾರು ಒಂದು 6 ತಿಂಗಳಿಂದ ನಿದ್ರೆನೇ ಇರಲಿಲ್ಲ ಪಾಪ. ಅಷ್ಟು ಬೆಳಗ್ಗೆ ಬೇಗ ಎದ್ದು ತುಂಬ ಎಫೆಕ್ಟ್ ಹಾಕಿದ್ದಾಳೆ. ಸೊ ಎಕ್ಸಾಮು ಎಲ್ಲ ಪ್ರಿಪೇರ್ ಆಗಬೇಕು ಅಂತ ಹೇಳಿ ರಿಸಲ್ಟ್ ಬರೋವರೆಗಾದ್ರೂ ಸ್ವಲ್ಪ ನಿದ್ರೆ ಮಾಡು ಚೆನ್ನಾಗಿ ಅಂತ ಹೇಳ್ತಿದ್ದೆ. ಅಂದರೆ ಫ್ರೀ ಅಂತ ಅಂದರೆ 50-50. ಈ ಕಡೆ ರಿಸಲ್ಟ್ ಬರೋವರೆಗೂ ಒಂದು ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತಿರೋದಿಲ್ಲ. ಎಷ್ಟು ಬರುತ್ತೆ ಮಾರ್ಕ್ಸು ಅನ್ನೋ ಒಂದು ಟೆನ್ಷನಲ್ಲೇ, ಅದೊಂದು ಥರ ಟೆನ್ಷನಲ್ಲಿ ಫೀಲ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಬೇಡ, ಚೆನ್ನಾಗಿ ಅಟೆಂಡ್ ಮಾಡಿದೆಯಲ್ವ, ಒಳ್ಳೆ ಮಾರ್ಕ್ಸೇ ಬರುತ್ತೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಟೆನ್ಷನ್ ಫ್ರೀಯಾಗಿರು ಅಂತ ಹೇಳಿದ್ದೀನಿ. ಇವತ್ತಿಂದ ಸ್ವಲ್ಪ ಆರಾಮಾಗಿ ಫೀಲ್ ಮಾಡ್ಕೊಂಡಿರ್ಬೋದು. ಸೊ ಇನ್ಮೇಲೆ ನನಗೆ ಅನ್ಸಿಕಂದು ಎಕ್ಸಾಮ್ ಮುಗೀತು, ಇನ್ನು ರಿತ್ವಿಕಂದು ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ಪ್ರಿಪೇರ್ ಮಾಡಬೇಕು. ಓದೋವಂಥ ಮಕ್ಕಳು ಮನೇಲಿದ್ದಾರೆ ಅಂತ ಅಂದರೆ ಸಾಮಾನ್ಯ ತಾಯಂದಿರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಅಂತ ಅನ್ಸುತ್ತೆ. ಯಾಕಂತಂದರೆ ಸ್ವಲ್ಪ ಓನಾಗಿ ಸೆಲ್ಫ್ ರೀಡ್ ಮಾಡ್ತಾರೆ. ಅವಾಗವಾಗ ಏನು ಓದ್ತಾ ಇದ್ದೀರಾ ಏನು ಅಂತ ಚೆಕ್ ಮಾಡಿದ್ರೆ ಸಾಕು ಒನ್ಸ್. ಬಟ್ ಚಿಕ್ಕ ಮಕ್ಳಿಗೆ ಹಂಗಲ್ಲ, ನಾವೇ ಫುಲ್ ಆ್ಯಂಡ್ ಫುಲ್ A to Z ಕೂತ್ಕೊಂಡು ಪ್ರಿಪೇರ್ ಮಾಡಿಸಿದ್ರೇ ಅವರು ಕ್ಲಿಯರಾಗಿ ಎಕ್ಸಾಮ್ ಬರೀತಾರೆ. ಇಲ್ಲ ಅಂತಂದರೆ ಅದು ಸಾಮಾನ್ಯ ಗೊತ್ತಿರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಮಕ್ಕಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮನೇಲಿ ಎಕ್ಸಾಮ್ ಅಂತ ಬಂದರೆ ತಾಯಂದಿರಿಗೆ ಅಂತ ಟೆನ್ಷನ್ ಹೇಗಿರುತ್ತೆ ಅಂತ. ನಮ್ಮ ರಿತ್ವಿಕ್ಗೆ ಅಂತೂ ಇವಾಗ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಫುಲ್ ಎಲ್ಲ ಸಬ್ಜೆಕ್ಟು, ಓವರಾಲ್ ಎಲ್ಲ ಸಬ್ಜೆಕ್ಟೂ ಅವನಿಗೆ ಒಂದು ಕಡೆಯಿಂದ ರೀಡ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅವನಿಗೆ ಹೇಳ್ತಾ ಇರ್ತಾನೆ ಮನೇಲಿ, ಸ್ಕೂಲಲ್ಲಿ ಟೀಚರ್ ರೀಡ್ ಮಾಡೋದ್ರಕ್ಕಿಂತ ಮನೇಲಿ ನೀವು ಹೇಳ್ಕೊಡೋದೇ ಚೆನ್ನಾಗಿರುತ್ತೆ ಅಮ್ಮ ನನಗೆ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಮನೇಲಿ ಪ್ರಿಪೇರ್ ಮಾಡಿದ್ರೇ ಎಕ್ಸಾಮಲ್ಲಿ ಮಾರ್ಕ್ಸ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಮಕ್ಕಳು ಕೂಡ ತುಂಬ ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀತಾರೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇನ್ಮೇಲೆ ಒಂದು 15 ಡೇಸ್ ಇದೆ ಎಕ್ಸಾಮು, ಅದು ಕೂಡ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹಾಗೆ ಫ್ರಿಡ್ಜಲ್ಲಿರೋ ಫುಲ್ ಆಕ್ಸೆಸರೀಸ್ ಎಲ್ಲ ತೆಗೆದುಬಿಟ್ಟು ಈ ರೀತಿ ವಾಶ್ ಮಾಡಿ ಆಮೇಲೆ ಫ್ರಿಡ್ಜಿಗೆ ತರಕಾರಿಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಡ್ತೀನಿ. ಸೊ ನಾನು ವಾರಕ್ಕೊಂದ್ಸಲ ಈ ರೀತಿ ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ. ಸೊ ಯಾಕೆ ಅಂತಂದರೆ ಇವಾಗ ಮೊಸರು ಚೆಲ್ಬಿಟ್ಟಿತ್ತು ಫ್ರಿಡ್ಜಲ್ಲಿ. ಸೊ ಅದನ್ನು ಹಾಗೆ ಒರೆಸಿದ್ರೆ ಆ ಸ್ಮೆಲ್ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ನಾನು ಕಿಚನ್ ಕ್ಲೀನ್ ಮಾಡ್ತೀನಲ್ವ ಹಬ್ಬಕ್ಕೆ, ಅವಾಗ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮೊಸರು ಚೆಲ್ಲಿತ್ತು ಅಂತ ಹೇಳಿ ಇವತ್ತೇ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ ಮುಗಿಸಿ ಅನ್ಸಿಕನ್ ಕರ್ಕೊಂಡು ಬರೋಣ ಅಂತ ಹೋಗಿದ್ದು. ತಿರ್ಗಾ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು 2 ಗಂಟೆ ಆಯಿತು. ಫುಲ್ಲು ಇವತ್ತೆಲ್ಲ ಇದೇ ಕ್ಲೀನಿಂಗ್ ಕೆಲಸ ಆಗೋಗ್ಬಿಡ್ತು. ಫ್ರೀ ಟೈಮೇ ಸಿಗಲಿಲ್ಲ ನನಗೆ. ಸೊ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಇವತ್ತು ದೋಸೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಬೇಕು. ಕ್ಲೀನ್ ಮಾಡಬೇಕಾದ್ರೆ ನಾನು ಒಂದು ಲೆಮನ್ ಯೂಸ್ ಮಾಡ್ಕೊಳ್ತೀನಿ. ಅರ್ಧ ಕಟ್ ಮಾಡಿಕೊಂಡು ಫುಲ್ ಆಕ್ಸೆಸರೀಸ್ ಎಲ್ಲ ತೆಗೆದು ಆಚೆ ಇಟ್ಬಿಟ್ಟು ಲೆಮನ್ನನ್ನು ಫುಲ್ಲಾಗಿ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಆಕ್ಸೆಸರೀಸ್ ಎಲ್ಲ ತೊಳ್ಕೊಂಡು ಫುಲ್ ನೀಟಾಗಿ ಒಂದು ಡ್ರೈ ಬಟ್ಟೆನೋ ಇಲ್ಲಾಂದರೆ ವೆಟ್ ಬಟ್ಟೆನೇ ಮಾಡಿಕೊಂಡು ಒರೆಸ್ಬಿಡ್ತೀನಿ. ಅಷ್ಟೇ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಈ ಫ್ರಿಡ್ಜ್ ತೊಗೊಂಡು ಸುಮಾರು ಎಷ್ಟು ವರ್ಷ ಆಯಿತು ಅಂದರೆ 16 ವರ್ಷ ನಡೀತಾ ಇದೆ ಫ್ರಿಡ್ಜಿಗೆ ಇವಾಗ. ಸೊ ಫ್ರಿಡ್ಜ್ ತಗೊಂಡು 16 ವರ್ಷ. ಏನಕ್ಕೆ ಇಷ್ಟು ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಚೆನ್ನಾಗಿದೆ, ಸೊ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನೀಟಾಗಿದೆ ನೋಡೋಕ್ಕೂ. ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅಲ್ಲಿವರೆಗೂ ವರ್ಕ್ ಆಗಲಿ ಅಂತ, ಆಮೇಲೆ ಬೇಕಾದರೆ ಹೊಸ್ದಾಗಿ ತೊಗೊಂಡ್ರಾಗುತ್ತೆ ಅಂತ ಹೇಳಿ ಇದುವರೆಗೂ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಜಾಸ್ತಿ ಫ್ರಿಡ್ಜಲ್ಲಿ ನಾನು ತರಕಾರಿ ಹೂಗಳನ್ನು ಬಿಟ್ಟು ಬೇರೆ ಏನು ಊಟದ್ದು ಫುಡ್ ಐಟಮ್ಸ್ ಏನು ಇಡಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇದುವರೆಗೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಫ್ರೂಟ್ಸ್ಗಳಂತೂ ನಾನು ಫ್ರಿಡ್ಜಲ್ಲಿ ಇಡೋದೇ ಇಲ್ಲ. ನನಗೆ ಫ್ರಿಡ್ಜಲ್ಲಿ ಫ್ರೂಟ್ಸನ್ನು ಇಟ್ಬಿಟ್ಟು ತಿನ್ನೋದು ಇಷ್ಟ ಆಗೋದಿಲ್ಲ. ಫ್ರೆಶ್ ಆಗಿ
ಮಕ್ಕಳಿಗೆ ಹೊರಗಡೆನೇ ಇಟ್ಬಿಟ್ಟು ತಿನ್ನೋದು ಇಷ್ಟ. ಸೊ ಹಾಗಾಗಿ ಬರೀ ತರಕಾರಿಗಳು ಮಾತ್ರ, ಅಂದರೆ ವಾರಕ್ಕೊಂದ್ಸಲ ತರಕಾರಿ ತೊಗೊಂಡು ಬರೋದ್ರಿಂದ ಬೇಗ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಫ್ರಿಡ್ಜಲ್ಲಿ ಇಡುವಂಥ ರೂಢಿ ಮಾಡ್ಕೊಂಡಿರ್ತೀವಲ್ವ. ಸೊ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಇನ್ನು ಹೂಗಳೇನಾದರೂ ಪೂಜೆಗೆ ಅಂತ ಬಳಸೋಕ್ಕೆ ಅಂತ ಹೊರಗಡೆಯಿಂದ ಬಿಡಿ ಹೂಗಳನ್ನ ಏನಾದರೂ ತಂದಾಗ ತುಂಬ ಜಾಸ್ತಿ ಇದ್ದಾಗ ಇಟ್ಕೊಂಡಿರ್ತೀನಿ. ಹಾಗೆ ಇನ್ನು ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದು ಕಾಳುಗಳೆಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಇಡೋಕ್ಕೆ ಅಂತ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಮೊಸರು, ಹಾಲು, ಸೊ ಇಷ್ಟೇ. ಒಂದು ವಾರದ ಮುಂಚೆ ನಾನು ಮಿನಿ ವ್ಲಾಗಲ್ಲಿ ಹೊಸದಾಗಿ ಒಂದು ಉಲ್ಲನ್ ಡಿಸೈನ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಅದೇ ಈ ಡಿಸೈನು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ನಾನು. ಹಾಗೆ ಫ್ರಿಡ್ಜ್ ಮೇಲೆ ಹಾಕೋಕ್ಕೆ ಅಂತ ಒಂದು ಮ್ಯಾಟನ್ನು ಹಾಕಿದ್ದೀನಿ. ಸೊ ಡಿಸೈನ್ ಈ ರೀತಿ ಇದೆ, ರೋಸ್ ಡಿಸೈನ್ ಹಾಕಿದ್ದೀನಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಲ್ಲ, ಇವಾಗ ಸ್ವಲ್ಪ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಕಲರ್ ಕಾಂಬಿನೇಷನ್ ಬೇರೆ ಚೇಂಜ್ ಮಾಡಿದರೆ ಚೆನ್ನಾಗಿ ಕಾಣಿಸೋದು ಅಂತ ಅನಿಸುತ್ತೆ. ಬಟ್ ನಾನು ಎಷ್ಟಾದ್ರೂ ಸ್ವಲ್ಪ ಕಾಣಿಸೋದಿಲ್ಲ ಅಂತ ಹೇಳಿ ಈ ಕಲರ್ನ ನಾನು ಚೂಸ್ ಮಾಡಿರುವಂಥದ್ದು. ನನಗೆ ಈ ಮ್ಯಾಟ್ನ ಎಳೆಯೋಕ್ಕೆ 1 ವೀಕ್ ತೊಗೊಳ್ತು. ನೈಟ್ ಫ್ರೀ ಟೈಮಲ್ಲಿ ನಾನು ಈ ಮ್ಯಾಟ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟೆ. 1 ವೀಕ್ ಆಗೋಗ್ಬಿಡ್ತು ಇಷ್ಟು ಮ್ಯಾಟ್ ಎಳೆಯೋಕ್ಕೆ. ಹಾಗೆ ಮ್ಯಾಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ. ಹಾಗೆ ಬೆಳಗ್ಗೆ ಹೊರಗೆ ಹೋಗ್ಬೇಕಾದ್ರೇ ನಾನು ನಾಳೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ದೋಸೆ ಮಾಡೋಣ ಇಲ್ಲ ಇಡ್ಲಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ಹಾಗೆ ಉದ್ದಿನಬೇಳೆ ಎಲ್ಲನೂ ನೆನೆ ಹಾಕಿ ಹೋಗಿದ್ದೆ. ಬಟ್ ಇವಾಗ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಾದಮೇಲೆ ಈ ಕೆಲಸನ ಮುಗಿಸ್ಬಿಡೋಣ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ವಾಶ್ ದೋಸೆ ಇಟ್ಟು ರುಬ್ಬಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಅಕ್ಕಿ ಸಪ್ರೇಟಾಗಿ ನೆನೆ ಹಾಕ್ಕೊಳ್ತೀನಿ, ಉದ್ದಿನಬೇಳೆ ಮತ್ತು ಮೆಂತ್ಯನ ಸಪ್ರೇಟಾಗಿ ನೆನೆ ಹಾಕ್ತೀನಿ. ಸೊ ಇವಾಗ ರುಬ್ಬೇಕಾದ್ರೂ ಅಷ್ಟೇ ಉದ್ದಿನಬೇಳೆ ಸಪ್ರೇಟಾಗಿ ರುಬ್ತೀನಿ. ಆ ಹಿಟ್ಟನ್ನೆಲ್ಲ ತೆಗೆದಾದ್ಮೇಲೆ ಅಕ್ಕಿ ಹಿಟ್ಟನ್ನು ರುಬ್ಕೊಳ್ತೀನಿ. ಸೊ ಈ ರೀತಿಯೂ ತೆಗೆದು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಇಡ್ಲಿ ಇಲ್ಲ ದೋಸೆ ಹಾಕಬೇಕಾದ್ರೆ ಉಪ್ಪು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಸಾಮಾನ್ಯ ಬೇಗ ಹಿಟ್ಟು ಹುಳಿ ಬರೋದೇನಕ್ಕೆ ಅಂತ ಅಂದರೆ ಫುಲ್ಲು ಅಷ್ಟು ಹಿಟ್ಟಿಗೂ ಒಂದೇ ಸಲ ಉಪ್ಪು ಹಾಕಿ ಇಡೋದ್ರಿಂದ ಸಾಮಾನ್ಯ ಬೇಗ ಹುಳಿ ಬರುತ್ತೆ. ಉಪ್ಪನ್ನು ಒಂದೇ ಸಲ ಮಿಕ್ಸ್ ಮಾಡಬಾರ್ದು. ಸೊ ಉಳಿದಿರುವಂಥ ಹಾಗೆ ಸಾದಾ ಹಿಟ್ಟು ಏನಿರುತ್ತೆ ಅದನ್ನು ಫ್ರಿಡ್ಜಲ್ಲಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಎಷ್ಟು ಯೂಸ್ ಮಾಡ್ತೀವಿ ಬೆಳಗ್ಗೆ ಟಿಫನ್ನಿಗೆ ಅದಕ್ಕೆ ಮಾತ್ರ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. 2-3 ದಿನ ಆದ್ರೂ ಹುಳಿ ಬರ್ದೇ ನೀಟಾಗಿ ಇಟ್ಕೊಬೋದು ಇಡ್ಲಿ ಹಿಟ್ಟನ್ನು. ಸೊ ಇಡ್ಲಿ ಏನಾದರೂ ಮಾಡ್ಕೊಬೋದು, ದೋಸೆನಾದರೂ ಮಾಡ್ಕೊಬೋದು. ಇಲ್ಲಾಂದರೆ ಇದಕ್ಕೆ ಕಾಳುಗಳನ್ನೆಲ್ಲ ನೆನೆ ಹಾಕಿ, ಮಕ್ಕಳು ಸಾಮಾನ್ಯ ಕಾಳು ತಿನ್ನಲ್ಲ ಅಲ್ವಾ, ಸೊ ಆ ಥರ ಕೂಡ ಮಾಡ್ಕೊಬೋದು. ದೋಸೆ ಬ್ಯಾಟರ್ ಮನೇಲಿದೆ ಅಂದರೆ ವೆರೈಟಿ ದೋಸೆ ಹಾಕ್ಬೋದು. ಇವತ್ತಿನ ವ್ಲಾಗ್. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.